ಮಹಾಮಂತ್ರಿಗಳೇ, ಮಹಾಪ್ರಭು, ಮಂತ್ರಿ ಶೇಖರ ತಂತ್ರ ಪಾಲಕನ್ನೇ. ಮಹಾಮಂತ್ರಿಗಳೇ, ಮಹಾಪ್ರಭು, ಮಂತ್ರಿ ಶೇಖರ ತಂತ್ರ ಪಾಲಕನ್ನೇ. ಬೇಡರೆಯ ಸೌಖ್ಯದಿ ಮಂತ್ರಿ ಶೇಖರ ತಂತ್ರ ಪಾಲಕನೇ. ಮಹಾಮಂತ್ರಿಗಳೇ, ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆಗಾಳಾಗಿ, ಕಾಲ ಕಾಲಕ್ಕೆ ಮಳೆಗಾಳಾಗಿ ಬೆಳೆದ ಪ್ರಜೆಗಳೆಲ್ಲ ಸೌಖ್ಯದಿ, ಬೆಳೆದ ಪ್ರಜೆಗಳೆಲ್ಲ ಸೌಖ್ಯದಿ. ನಯನಾಭನ ಸ್ಮರಣೆಯಲ್ಲೇ. ಮಹಾಮಂತ್ರಿಗಳೇ, ಮಹಾಪ್ರಭು, ನಯನಾಭನ ಸ್ಮರಣೆಯಲ್ಲಿ ಕಾಲವರಿತು ಭರಿಸು ತೀರ್ಪರೆ. ಮಹಾಮಂತ್ರಿಗಳೇ, ಮಹಾಪ್ರಭು, ಕಾಲವರಿತು ಭರಿಸು ತೀರ್ಪರೆ. ಮಂತ್ರಿ ಶೇಖರ ತಂತ್ರ ಪಾಲಕನೇ. ಬೆಳೆದರೆಯ ಸೌಖ್ಯದಿ ಮಂತ್ರಿ ಶೇಖರ ತಂತ್ರ ಪಾಲಕನೇ. ಮಹಾಮಂತ್ರಿಗಳೇ, ಮಹಾಪ್ರಭು, ವಿಶ್ವದಾಶ್ಚರ್ಯ ಸುಂದರ ಭವನವೆಂದು ಹೆಸರಾದ ಈ ನಮ್ಮ ದೊರಕೆಯಲ್ಲಿ ಪ್ರಜಾಕ್ಷೇಮವು ಸುಭಿಕ್ಷೆ ತಾನೇ. ಅಲ್ಲದೆ ವಿಕ್ರಮ ಸಾಮರ್ಥ್ಯಗಳಿಂದ ಆಳತಕ್ಕಂಥ ಈ ಪೌರುಷ ಪ್ರತಾಪ ಸಿಂಹ ಈ ಬಲರಾಮನ ಕುಂದುಕೊರತೆಗಳಿಗೆ ಯಾವ ತೊಂದರೆಯೂ ಬಂದಿರುವುದಿಲ್ಲ ತಾನೇ. ಅಲ್ಲದೆ ನಮ್ಮ ರಾಜ್ಯದ ಪ್ರಜೆಗಳು ಸುಖ ಸಂತೋಷಭರಿತರಾಗಿರೋರೆ, ಅದನ್ನು ತಿಳಿಸಿ. ಸಾರಿ ಪೇಳುವೆ ದಿರ ಮಾರ ಚೋರ ಸಾರಿ ಪೇಳುವೆ. ಮಹಾಪ್ರಭು, ಮಹಾಮಂತ್ರಿಗಳೇ, ಸಾರಿ ಪೇಳುವೆ ದಿರ ಮಾರ ಚೋರ ಸಾರಿ ಪೇಳುವೆ. ಮಹಾಪ್ರಭು, ಮಹಾಮಂತ್ರಿಗಳೇ, ಸೈನ್ಯಾಧ್ಯಕ್ಷರೇ, ಧರಣಿಯಲ್ಲಿ ಜನರು ಚಲಿಸುವ ಡೋಲಿಯಾರೆ. ಧರಣಿಯಲ್ಲಿ ಜನರು ಚಲಿಸುವ ಡೋಲಿಯಾರೆ. ಮಿರಿ ಕೊರತೆಯನ್ನು ಮಹಾಪ್ರಭು, ಮಹಾಮಂತ್ರಿಗಳೇ, ಮಿರಿ ಕೊರತೆಯನ್ನು ಯಾರು ಹರಿಯರೈ. ಸರಿ ಪೇಳುವೆ ದಿರ ಮರಾಜು ಸರಿ ಪೇಳುವೆ. ಮಹಾಪ್ರಭು, ಮಹಾಮಂತ್ರಿಗಳೇ, ಧರಣಿಯಲ್ಲಿ ಜನರು ಚಲಿಸುವ ಡೋಲಿಯಾರೆ. ಧರಣಿಯಲ್ಲಿ ಜನರು ಚಲಿಸುವ ಡೋಲಿಯಾರೆ. ಮಿರಿ ಕೊರತೆಯನ್ನು ಯಾರು ಹರಿಯರೈ. ಸರಿ ಪೇಳುವೆ ಸ್ಥಿರ ಮರ ಚೋರ ಸರಿ ಪೇಳುವೆ. ಅಖಿಲಾಂಡ ಮಂಡಲಾಧೀಶನೆಂದು ಹೆಗ್ಗಳಿಸಿಕೊಳ್ಳುತ್ತಿರುವ ಬಲರಾಮ ದೇವ, ನಮ್ಮ ರಾಜ್ಯದ ಪ್ರಜೆಗಳು ಸತ್ಯ ಧರ್ಮ ನಿಮಿತ್ತ ಶ್ರಮಿಸುತ್ತಾ ತಮ್ಮ ಅರಸು ಪದವಿಯನ್ನು ಕೊಂಡಾಡುತ್ತಾ ನಮ್ಮ ರಾಜ್ಯದ ಪ್ರಜೆಗಳಿಗೆ ಕೊರತೆಯೇನುಂಟೆ? ಸದಾ ಭಗವಾನ್ ಭಕ್ತಿ ಆರಾಧನೆಯಿಂದ ಕಾಲ ಕಳೆಯುತ್ತಿರುವರು. ಮತ್ತೇನಪ್ಪಣೆ? ಬಲೆ ಮಹಾಮಂತ್ರಿಗಳೇ, ನಿಮ್ಮ ಚತುರತೆಯ ಚಮತ್ಕಾರಗಳನ್ನು ನಾನು ಚೆನ್ನಾಗಿ ಬಲ್ಲೆ. ನಿಮ್ಮ ರಾಜಭಕ್ತಿಯನ್ನು ಹೊರತಕ್ಕದ್ದೇನಿದೆ. ಬಹಳ ಸಂತೋಷ. ನಿಮ್ಮ ಪೀಠವನ್ನು ಅಂಕಲಿಸಿ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಶತ್ರುಭೂಪರ ಭಕ್ತಿ ಸೈನ್ಯವ ಮುತ್ತಿ ಪಿಡಿಯುತ್ತಲೆ ಅಂತಲ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಶತ್ರುಭೂಪರ ಭಕ್ತಿ ಸೈನ್ಯ ಮುತ್ತಿ ಪಿಡಿಯುತ್ತಲೆ ಅಂತಲ. ಸೈನ್ಯಾಧ್ಯಕ್ಷರೇ,
ಇದ್ದಾರೆ. ಮಿತ್ರರಂತೆ ಮಾಡುತ್ತಾ ಇದ್ದಾರೆ, ಬಿತ್ತರಿಸುತ್ತೆ ಕೀರ್ತಿಯ ಬೇಳೈ ಸೈನ್ಯದೀನಾತನೇ ನಮ್ಮ ಸೈನ್ಯದ ರೀತಿಯ ಬೇಳೈ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ನಮ್ಮ ರಾಜ್ಯದ ಸೈನಿಕರು ಅವರವರ ಕಾರ್ಯಗಳಲ್ಲಿ ನಿರತರಾಗಿರೋರೆ ವಿಜ್ಞಾಪಿಸೋಣ ಮಹಾಪ್ರಭು. ಬೊಬ್ಬ ಕಾಲಿ ಚೆನ್ನಯ್ಯ, ಬರುವ ಮಾತ ಬೊಬ್ಬ ಕಾಲಿ ಚೆನ್ನಯ್ಯ. ಬೊಬ್ಬ ಕಾಲಿ ಚೆನ್ನಯ್ಯ, ಬರುವ ಮಾತ ಬೊಬ್ಬ ಕಾಲಿ ಚೆನ್ನಯ್ಯ. ಚಂಡಾಸನಾದಿರಿಪು ಕೊಂಡಾಗ ಕಳೆಯಿದೆ, ಚಂಡಾದಿರಿಪು ಮಂಡೆಗ ಕಳೆ, ಚಂಡ ಪ್ರಚಂಡ ದಂಡಾದಿ ಮೆರೆಯುವೆ, ಚಂಡ ಪ್ರಚಂಡ ದಂಡಾದಿ ಮೆರೆಯು. ಒಬ್ಬ ಲಾಲಿ ಚೆನ್ನಯ್ಯ, ಬೆಳುವ ಮತ ಒಬ್ಬ ಲಾಲಿ ಚೆನ್ನಯ್ಯ. ರಥ ನೋಡಲು ಬೋಲು ಬುದ್ಧಿ ಸೈನ್ಯದ ಪಡೆ, ಎತ್ತ ನೋಡಲು ಬೋಲು ಮುತ್ತು ಸೈನ್ಯದ ಪಡೆ. ಕತ್ತಿ ಹಿಂದಲಿಸಿರುವ, ಕತ್ತಿ ಹಿಂದಲಿಸಿರುವ ಕತ್ತಾರಿಸಿ ಒಬ್ಬ ಲಾಲಿ ಚೆನ್ನಯ್ಯ, ಬೆಳುವ ಮತ ಒಬ್ಬ ಲಾಲಿ ಚೆನ್ನಯ್ಯ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸೈನಿಕರು ದಂಡೆತ್ತಿ ಬರುವ ರಾಜಗಳನ್ನು ಗೆದ್ದು ಶತ್ರುಗಳನ್ನು ಉತ್ಥ ನಡೆಸಿ ಕಪ್ಪ ಕಾವಡಿಕೆಗಳನ್ನು ತಂದೊಪ್ಪಿಸಿ ಶರಣಾಗತರಾಗಿದ್ದಾರೆ ಮಹಾಪ್ರಭು. ಮತ್ತೇನಪ್ಪಣೆ? ಭಯ ದಂಡನಾಯಕರೇ, ನಿಮ್ಮ ಪೌರುಷ ಪ್ರತಾಪಗಳಿಂದ ನಮ್ಮ ಸೈನ್ಯದ ಬಲಾಬಗಳನ್ನು ಕೇಳಿ ನಾನು ತೃಪ್ತನಾದೆ. ನಿಮ್ಮಂತ ಮಂತ್ರಿ ಸೈನ್ಯಾಧ್ಯಕ್ಷರು ನಮ್ಮ ರಾಜ್ಯದಲ್ಲಿರುವಾಗ ನನಗೆ ಕೊರತೆ ಎಂದರೇನು? ಬಹಳ ಸಂತೋಷ. ನಿಮ್ಮ ಪೀಠವನ್ನು ಕಲಿಸಿ. ಮಹಾರಾಜರಿಗೆ ಜಯವಾಗಲಿ. ಸಮಾಚಾರವೇನು? ಮಹಾರಾಜ ಸಾರ್ವಭೌಮ ಚಕ್ರವರ್ತಿ ಆಗಮಿಸುತ್ತಿರುವರು. ಮಹಾರಾಜ. ಮಹಾಮಂತ್ರಿಗಳೇ, ಮಹಾಪ್ರಭು, ನನ್ನ ಪ್ರಿಯ ಶಿಷ್ಯ ಕುರು ಚಕ್ರವರ್ತಿ ಬರುತ್ತಿದ್ದನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿರುವುದು. ಆತನನ್ನು ರಾಜ ಮರ್ಯಾದೆಗಳಿಂದ ಕರೆತನ್ನಿ. ವಿಜ್ಞಾಪಿಸೋಣ ಮಹಾಪ್ರಭು. ಹೊರಗೆ ಗುರುದೇವ, ಇದೋ ಈ ದುರ್ಯೋಧನಂತ ವಂದನೆಗಳು. ಕುರುಚಕ್ರವರ್ತಿ, ನಿನಗೆ ಮಂಗಳವಾಗಲಿ. ಬಾ, ಈ ಭದ್ರಾಸನದಲ್ಲಿ ಕುಳಿತುಕೋ. ಯಾರಲ್ಲಿ ರಾಜ ನರ್ತಿಕೆಯನ್ನು ಮರಳಿ ಅಪ್ಪಣೆ ಪ್ರಭು. ಕುರುಚಕ್ರವರ್ತಿ, ಅದರ ಪನ್ನೀರ ಪರಿಮಳ ಅಂದದ ಶಿಲೆಯೊಂದು ನಲಿದಾಡಿದೆ. ಕುರುಚಕ್ರವರ್ತಿ, ವಿರೋಧ. ಮೋಹಿನಿ ಎಳ್ಳುವುದು ಇವಳ ಸರಲ್ಲವೇ ಮನ, ಮೋಹಿನಿ ಎಳ್ಳುವುದು ಇವಳ ಸರಲ್ಲವೇ ಮನ, ಮೋಹ ತುಂಬಿದ ಚೆಲುವಲ್ಲವೇ ನಾಯಕಿಯೇ ನಿನಗೆ ನೀವು ಅಲ್ಲವೇ.
ಬೆಳೆಯುವ ಚೆಲುವಲ್ಲವೇ ನಿನ್ನ ಮನಸ್ಸನ್ನು ಬೆಳೆಯುವ ಚೆಲುವಲ್ಲವೇ ಅಂದದ ಶಿಲೆಯನ್ನು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಬಿರಿದು ಅಂದದ ಶಿಲೆಯೊಂದು ನಲಿದಾಡಿದೆ ಹರ ಹರ ಮುತ್ತಿನ ಮಾಲೆ ಕಟ್ಟಿ ತಂದಿಹ ಹೂವೊಂದು ತಗದಯ್ಯ ಎಂದು ಆಟವಾಡುತ್ತಾ ಬರುವುದು ಮತ್ತೊಂದು ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಹೂವೊಂದು ತಗದಯ್ಯ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಮುಖದಲ್ಲಿ ಮುಖವಿಟ್ಟು ಹಾರುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾರುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾರುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾರುತ್ತಾ ಬರುವುದು ಹಾರುತ್ತಾ ಬರುವುದು ತುಂಬಿಯ ಸೇರಿ ಹಾರುತ್ತಾ ಬರುವುದು ತುಂಬಿಯ ತೆರರಿ ಅಂದದ ಶಿಲೆಯೊಂದು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಬಿರಿದು ಅಂದದ ಶಿಲೆಯೊಂದು ನಲಿದಾಡಿದೆ ಅಂಕುತಕ ಜಣುಪಿ ಎಂಕುತಕ ಜಣುಪ ಅಂಕುತಕ ಜಣುತಕ ಜಣುಪ ಅಂಕುತಕ ಜಣುಪಿ ಎಂಕುತಕ ಜಣುಪ ಅಂಕುತಕ ಜಣುತಕ ಜಣುಪ ತಕ ಜಣುತಕ 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 ಜಣುಪ ತಕ ಜಣುತಕ 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 ಜಣುಪ ತಕ ಜಣುಪ ತಕ ಜಣುಪ ತಕ ಜಣುಪ ತಕ ಜಣುಪ ತಕ ಜಣುತಕ 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 ಜಣುಪ ತಜ್ಜಂ ತಕಜಂ ತಗಿಡಜ್ಜಂ ತದ ಈಡದು ತದ ಈಡದು ತದ ಈಡದು ತಜ್ಜಂ ತಜ್ಜಂ ತಕಜಂ ತಗಿಡಜ್ಜಂ ತದ ಈಡದು ತದ ಈಡದು ತದ ಈಡದು ತಜ್ಜಂ ತಾಂ ತದ ಕಿಟ ತಕಿಟ ತಕಿಟ ದೀಂ ತದ ಕಿಟ ತಕಿಟ ತಕಿಟ ತಾಂ ತದ ಕಿಟ ತಕಿಟ ತಕಿಟ ದೀಂ 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 ಅಂದದ ಶಿಲೆಗೆರೆದು ನಲಿದಾಡಿದೆ 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 ನಿಲ್ಲು ನರ್ತಕಿ ನಿಲ್ಲು ನರ್ತಕಿ ನಿನ್ನ ನಯನ ಮನೋಹರವಾದ ನಿತ್ರಕ್ಕೆ ಇದೋ ನಮ್ಮ ಕಾಣಿಕೆ ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಸೌಖ್ಯವೇ ಹಸ್ತಿನಾವತಿಲಿ ಗಾಂಧಾರಿ ದೇವಿಯು ಹಾಗೂ ರಾಜ ಧೃತರಾಷ್ಟ್ರ ಮಾವನವರು ಹಾಗೂ ಭೀಷ್ಮಾದ್ರೋಣಾದಿಗಳು ಕುಶಲದಿಂದಿರುವರೆ ಅಲ್ಲದೆ ನೀನು ನನ್ನ ಬಳಿಗೆ ಬಂದ ಸಮಾಚಾರವೇನು? ಗುರುದೇವ, ತಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವಾಗಿರುವರು. ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವನು ಗುರುದೇವ. ಕುರುಚಕ್ರವರ್ತಿ, ನೀನು ಕೃಷ್ಣನ ಸಹಾಯವನ್ನು ಪಡೆದು ಈ ಕಾರ್ಯವನ್ನು ನೆರವೇರಿಸಿದ್ದರೆ ಚೆನ್ನಾಗಿತ್ತು. ಕೃಷ್ಣನು ಬೇರೆ ನಾನು ಬೇರೆ ಆದದ್ದೇ ಅಸಂಗತವಾಯಿತಲ್ಲ. ಅದಿರಲಿ, ಕೃಷ್ಣನ ಬಳಿಗೆ ಹೋದ ಸಮಾಚಾರವೇನಾಯಿತು? ಗುರುದೇವ, ಯಾರಿಗೂ ತಿಳಿಯದಾಗೆ ಬಹು ರಹಸ್ಯವಾಗಿ ಹೋದೆನು ಗುರುದೇವ. ಆದರೂ ಅರ್ಜುನನಿಗೆ ಹೇಗೆ ತಿಳಿಯಿತು ನಾ ಕಾಣೆ. ನಾನು ಹೋಗುವುದಕ್ಕೂ
ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ಆದರೂ ಏನು ಬಾಧಕವಿಲ್ಲವಲ್ಲ? ಕುರು ಚಕ್ರವರ್ತಿ, ಕೃಷ್ಣನು ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಹೇಳಿದ ಮಾತು ಸ್ಥಿರಪಡಿಸಿಕೊಂಡು ಬಂದಿರಲ್ಲವೇ? ನಾನಂತ ಮಂದಮತಿ ಎಂದು ಭಾವಿಸಿದಿರಾ ಗುರುದೇವ? ಸಂಧಿಸಿ ಬಂದ ಸದಾವಕಾಶವನ್ನು ಬಹಳ ಎಚ್ಚರಿಕೆಯಿಂದ ಸಾಧಿಸಿಕೊಂಡು ಬಂದಿದ್ದೇನೆ. ಅದರ ಅಂಜಿಕೆ ನನಗಿಲ್ಲ ಗುರುದೇವ. ಕೈ ಎತ್ತಿ ಸಾರಿ ಹೇಳಿ ಬಂದಿದ್ದೇನೆ. ಸರಿ, ಹಾಗಾದರೆ ಇಂದು ಕುರು ಪಾಂಡವರ ಸಮರ ಆರಂಭವಾದ್ದರಿಂದ ಇದರಂತೆ ನಡೆಯಲಿರುವ ಕುರುಕ್ಷೇತ್ರವಾದ್ದರಿಂದ ಜಯಾಪಜಯಗಳು ದೈವಾಧೀನ. ಕುರುಚಕ್ರವರ್ತಿ, ನೀನು ಸೈನ್ಯಾಧ್ಯಕ್ಷನಾದ ಕೃತವರ್ಮನನ್ನು ಯಾದವ ಸೈನ್ಯದೊಡನೆ ರಣಕ್ಷೇತ್ರಕ್ಕೆ ಕರೆದುಕೊಂಡು ಹೋಗು. ಅಲ್ಲದೆ ಮಾತೃದೇಶಾಧಿಪತಿಯ ಶಲ್ಯನನ್ನು ನಿನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಬಲಪಡಿಸಿಕೊ. ಆದರೆ ನಾನು ಬರುವ ತನಕ ದಳಪತಿ ಅಧಿಕಾರ ವಿಚಾರ ಮಾತ್ರ ಆಲೋಚನೆಗೆ ತರಬಾರದು. ಇದು ಸಾಧ್ಯವೇ? ಸಾಧ್ಯವೇ ಎಂದು ಹೇಳಿವಿರಾ ಗುರುದೇವ? ಸಾಧಿಸು ಎಂದು ಆಜ್ಞಾಪಿಸಿ. ಶತಸ ಕೋಟಿ ಶತ್ರುಗಳು ಸಾಲಾಗಿ ಬರಲಿ. ಸೋಲಾಗದೆಂಬ ಭಯ ನನಗಿಲ್ಲ ಗುರುದೇವ, ನನಗಿಲ್ಲ. ಸರಿ, ಹಾಗಾದರೆ ಇಂತಹ ಸದಾವಕಾಶ ಬಲವಂತನಿಗೆ ಮಾತ್ರ ಸಾಧ್ಯ. ಅವನ್ನುಳಿದ ಭಯಂಕರ ಸಮಸ್ಯೆಗಳನ್ನು ಎದುರಿಸಬೇಕಾದೇ ಈ ಕುರುಕ್ಷೇತ್ರದ ಶಾಸನ. ಕುರುಚಕ್ರವರ್ತಿ, ನೀನಿನ್ನು ಹೊರಡು. ನಾವಿನ್ನು ರಣರಂಗದಲ್ಲಿ ಸಂಧಿಸೋಣ. ಆಗಬಹುದು ಗುರುದೇವ. ಅನುಗ್ರಹಿತಲಾದೆ ಗುರುದೇವ, ಅನುಗ್ರಹಿತಲಾದೆ. ಒಟ್ಟು ಮೆರೆಯುತ್ತಿರುವಗಳ ತವರಿಗೆ ಬೆರಕೆಚ್ಚಿ ಸರಿವಾದಹಾರ ಪಾಂಡವರ ಚಿತಾಭಸ್ಮವನ್ನು ತಂದಲ್ಲಿ ಸೇರಿಬಿಟ್ಟಿದ್ದೇನೆ. ಭಗವಂತನ ಶಕ್ತಿಗಿಂತ ಅಧಿಕ ಶಕ್ತಿ ದೊಡ್ಡದು ಎಂಬುದನ್ನು ಜಗತ್ತಿಗೆ ತೋರಿಸುತ್ತೇನೆ. ಪಾಂಡವರಿಗೆ ಪತನ, ಕೌರವರಿಗೆ ವಿಜಯ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಬಲಭದ್ರನು ಯುದ್ಧ ಸನ್ನದ್ಧನಾಗಿ ಹಸ್ತಿನಾವತಿಗೆ ಹೊರಡುವನೆಂದು ಆಯಾಯ ಅಧಿಕಾರಿಗಳಿಗೆ ಆಜ್ಞಾಪಿಸಿ. ವಿಜ್ಞಾಪಿಸೋಣ ಮಹಾಪ್ರಭು. ಧರಿಸುವೆ ಧರ್ಮದೀಕ್ಷೆಯ, ಧರಿಸುವೆ ಧರ್ಮದೀಕ್ಷೆಯ, ಹರಿಸುವೆ ಕರ್ಮಧಾರಿಯ, ಧರಿಸುವೆ ಧರ್ಮದೀಕ್ಷೆಯ. ಈ ಕುರುಕ್ಷೇತ್ರದ ಮರ್ಮವ ತಿಳಿಯದೆ, ಈ ಕುರುಕ್ಷೇತ್ರದ ಮರ್ಮವ ನೆರೆಯದೆ, ಅಗಣಿತ ಗುಣ ನಿಧಿ ನಾನೇ ಪರಮಾತ್ಮ, ಅಗಣಿತ ಗುಣ ನಿಧಿ ನಾನೇ ಪರಮಾತ್ಮ, ಧರಿಸುವೆ ಧರ್ಮದೀಕ್ಷೆಯ, ಧರಿಸುವೆ ಕರ್ಮಧಾರಿಯ, ಧರಿಸುವೆ ಧರ್ಮದೀಕ್ಷೆಯ. ತ್ಯಾಗ ಕುಸಿಲುಕದ ಯೋಗ ದುರಂದರ, ಯಾಗ ಕುಸಿಲುಕದ ಯೋಗ ದುರಂದರ, ಅಗಣಿತ ಗುಣ ನಿಧಿ ನಾನೇ ಪರಮಾತ್ಮ,
ಅಗಣಿತ ಗುಣ ನಿಧಿ ನಾನೇ ಪರಮಾತ್ಮ ಹರಿಸುವೆ ಧರ್ಮ ದೀಕ್ಷೆಯ ಹರಿಸುವೆ ಕರ್ಮಧಾರಿಯ ಹರಿಸುವೆ ಧರ್ಮ ದೀಕ್ಷೆಯ ದುರ್ಯೋಧನನಿಗೆ ವಿವೇಕ ಹೇಳಿದರೆ ನನ್ನಣ್ಣ ಅಗ್ರಜನಾದ ಬಲಭದ್ರ ದೇವನ ಬಳಿ ಹೋಗಿ ಯುದ್ಧದ ಸಹಾಯವನ್ನು ಬೇಡಿ ಬಂದಿರುವನು. ಈಗ ನಮ್ಮ ಬಲಭದ್ರ ದೇವನು ಆಲಾಯುಧನಾಗಿ ಯುದ್ಧಕ್ಕೆ ನಿಂತರೆ ಆತನನ್ನು ಗೆಲ್ಲತಕ್ಕ ವೀರರಾರಿರುವರು. ಅದಕ್ಕಾಗಿ ಈಗ ನಾನೊಂದು ಉಪಾಯವನ್ನು ಮಾಡಿ ಗೋವನ್ನು ನಿರ್ಮಿಸಿ ಆತನು ಬೈರ್ಭೂಮಿಗೆ ಬರುವಾಗ ಅದನ್ನು ಹತವಾಗುವಂತೆ ಮಾಡಿ ನಡೆಸುವೆನು. ಯೋಗಮಾಯೆ ಜಾಗೃತಳಾಗು. ಅದೋ ನಮ್ಮಣ್ಣನಾದ ಬಲಭದ್ರ ದೇವನು ಬೈರ್ಭೂಮಿಗೆ ಬಂದೇ ಬಿಟ್ಟನು. ಇದೇನಿದು? ಈ ಗೋವು ನನ್ನ ಬೆನ್ನಟ್ಟಿ ಬರುತ್ತಿದೆಯಲ್ಲ. ಹೇ, ಅಯ್ಯೋ ಇದೆಯೇ? ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಅಯ್ಯೋ ಇದೆಯೇ? ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಹತಭಾಗ್ಯನಾದೆ ಮತಿ ತೋರದಾಯ್ತೆ. ಅಯ್ಯೋ ಇದೆಯೇ? ಹತಭಾಗ್ಯನಾದೆ ಮತಿ ತೋರದಾಯ್ತೆ. ಮತಿ ಮಂದನಾಗಿ ವೃಷಭವ ಹತಗೈ. ಅಯ್ಯೋ ಇದೆಯೇ? ಮತಿ ಮಂದನಾಗಿ ವೃಷಭವ ಹತಗೈ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಅಯ್ಯೋ ಇದೆಯೇ? ಈ ಗೋವು ಬೆದರಿಸಿದ ಮಾತ್ರಕ್ಕೆ ಮೃತಪಟ್ಟಿತಲ್ಲ, ಮುಂದೇನು ಗತಿ? ಈ ಗೋಹತ್ಯೆ ಪಾಪದ ಪರಿಹಾರವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಅಯ್ಯೋ ಇದೆಯೇ? ಬಲಭದ್ರ ದೇವನಿಗೆ ನಮಸ್ಕರಿಸುವೆನು, ಬಲಭದ್ರ ದೇವನಿಗೆ ನಮಸ್ಕರಿಸುವೆನು. ಓ ಸಾತಕಿ, ನಿನಗೆ ಮಂಗಳವಾಗಲಿ. ಬಲಭದ್ರ ದೇವ, ಇದೇನು ಬಹಳ ಚಿಂತಿಸುವಂತಿರುವೆ? ಸಾತಕಿ, ನೀನೇ ನೋಡು, ಈ ದಿನ ಗೋಹತ್ಯೆ ಪಾಪವು ಪ್ರಾಪ್ತವಾಗಿರುವುದು. ಹಬ್ಬಾ, ಏನು ಗೋಹತ್ಯೆ ಮಾಡಿರುವೆಯಾ? ಹೌದು ಸಾತಕಿ. ಚೆನ್ನಾಯ್ತು ಚೆನ್ನಾಯ್ತು ಬಲಭದ್ರ ದೇವ. ಈ ಪಾಪದ ಪರಿಹಾರವನ್ನು ಬಲ್ಲವರೊಡನೆ ಆಲೋಚಿಸಬಾರದೆ ಬಲಭದ್ರ ದೇವ? ಸಾತಕಿ, ಇದಕ್ಕೆ ಧರ್ಮಶಾಸ್ತ್ರವನ್ನು ಬಲ್ಲವರು ಯಾರು? ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳು, ಆತನಿಗೆ ತಿಳಿಯದ ವಿಷಯವು ಈ ಬ್ರಹ್ಮಾಂಡದಲ್ಲಿ ಏನಿರುವುದು? ಹಾಗಾದರೆ ಜಾಗ್ರತೆಯಾಗಿ ಹೋಗಿ ಶ್ರೀಕೃಷ್ಣನನ್ನು ಕರೆದುಕೊಂಡು ಬಾ. ಅಪ್ಪಣೆ ಮಹಾಪ್ರಭು. ಅಯ್ಯೋ ಇದೆಯೇ? ಅಗ್ರಜ, ವಂದಿಸುವೆನು. ಅಗ್ರಜ, ಇದು ಕೃಷ್ಣನ ನಮಸ್ಕಾರಗಳನ್ನು ಸ್ವೀಕರಿಸು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ಇದೇನು ಈ ರೀತಿ ಚಿಂತಾಕ್ರಾಂತವಾಗಿರುವೆ? ಕೃಷ್ಣ, ನೀನೇ ನೋಡು, ಈ ದಿನ ಪ್ರಾತಃ ಕಾಲದಲ್ಲಿ ಗಂಗಾಜಲವನ್ನು ತೆಗೆದುಕೊಂಡು ಬೈರ್ಮೂವಿಗೆ ಹೊರಡುವ ಸಮಯದಲ್ಲಿ ಈ ಗೋವು ನನ್ನ ಬೆನ್ನಟ್ಟಿ ಬಂದಿತು. ಅದನ್ನು ಸುಮ್ಮನೆ ಬೆದರಿಸಿದೆನು ಕೃಷ್ಣ, ಅಷ್ಟಕ್ಕೆ ಮೃತಪಟ್ಟಿತು. ಅದೇನು ಮಾಯೆಯೋ ಕೃಷ್ಣ, ಒಂದೂ ತೋಚದಾಗಿದೆ. ಕೃಷ್ಣ, ಈ ಪಾಪದ ಪರಿಹಾರವನ್ನು
ನಿನ್ನಿಂದಲೇ ಕೇಳಬೇಕು. ಅಣ್ಣ, ಗೋಹತ್ಯೆ ಮಾಡಿದೆಯಾ? ಹೌದು ಶಿವ ಕೃಷ್ಣ. ಶಿವ ಶಿವ, ನಮ್ಮ ವಂಶಕ್ಕೆ ಕಳಂಕ, ಮಹಾಪಾಪ, ಅತಿ ಭಯಂಕರ ಅಣ್ಣ. ಅಯ್ಯೋ ಅಯ್ಯೋ, ಮುಂದೇನು ಗತಿ ಅಣ್ಣ? ಕೃಷ್ಣ, ನಮ್ಮ ಕುಲ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು, ಇಡೀ ಭೂಮಂಡಲವನ್ನು 21 ದಿನಗಳ ಕಾಲ ಪ್ರದಕ್ಷಿಣೆ ಮಾಡಿ ಪಂಚನದಿಗಳಲ್ಲಿ ಸ್ನಾನ ಮಾಡಿ ದೇವತಾ ಕಾರ್ಯವನ್ನು ಕೈಗೊಂಡರೆ ನಿಮಗೆ ಈ ಗೋಹತ್ಯೆ ಪಾಪ ನಿವಾರವಾಗುವುದು ಅಂತೆ ಅಣ್ಣ. ಕೃಷ್ಣ, ನಿನ್ನ ಮಾತಿನಂತೆ ಈ ತಕ್ಷಣವೇ ಭೂಪ್ರದಕ್ಷಿಣೆಗೆ ಹೊರಡಲು ನಾನು ಸಿದ್ಧ. ಆದರೆ ಒಂದು ಮಾತು. ಏನು ಹೇಳಣ್ಣ? ಕೃಷ್ಣ, ಭೂಪ್ರದಕ್ಷಿಣೆ ಮುಗಿಸಿಕೊಂಡು ಹಿಂದಿರುಗುವ ತನಕ ರಾಜ್ಯದ ವಿಚಾರದಲ್ಲಿ ಎಚ್ಚರವಿರಬೇಕು. ಅಣ್ಣ, ರಾಜ್ಯದ ವಿಚಾರ ನನಗೆ ಬಿಡು, ನೀನು ಮೊದಲು ಹೋಗೋಣ. ಬೇಗ ಭೂಪ್ರದಕ್ಷಿಣೆಯನ್ನು ಮುಗಿಸಿ ಬಾ, ಹೋಗೋಣ. ಇದೇನು ಬಲಭದ್ರ ದೇವ, ಈಗ ತಾನೇ ಆ ದುರ್ಯೋಧನಿಗೆ ಸೈನ್ಯವನ್ನು ಆಜ್ಞಾಪಿಸಿ, ಈಗ ದುರ್ಯೋಧನನ ಗತಿ? ಸಾತಕಿ, ಆ ದುರ್ಯೋಧನನ ಗೊಡವೆ ನನಗೇಕೆ? ಈಗ ನನಗೆ ಒದಗಿ ಬಂದಿರುವ ಈ ಆಪತ್ತನ್ನು ಪರಿಹರಿಸಿಕೊಂಡರೆ ಸಾಕು. ಅಯ್ಯೋ ವಿಧಿಯೇ, ಇನ್ನೇತಕಿ ಜನ್ಮ, ಇನ್ನೇತಕಿ ವೈಭವ. ಅಯ್ಯೋ ವಿಧಿಯೇ, ಇನ್ನೇತಕಿ ಜನ್ಮ, ಇನ್ನೇತಕಿ ವೈಭವ. ರಂಗವಿದು ನನ್ನ ರಂಗವಿದು ಕೈಸೋತಲೆ ಹೋಗೋ ದೇವಾ ದೇವಾ. ಪಾಪಾದ ಊಹೆಯೋ ತೋರಾದೋ ಹೇಳಿದೆ. ಗೋಹತ್ಯ ಪಾಪಾದ ಊಹೆಯೋ ತೋರಾದೋ ದೇಹವು ಭಯದಿಂದ ದೇಹವು ಭಯದಿಂದ ಸಹಾವು ಅರಿಪು. ಇನ್ನೇತಕಿ ಜನ್ಮ, ಇನ್ನೇತಕಿ ವೈಭವ. ನನ್ನಂತ ರಂಗವಿದು, ನನ್ನಂತ ರಂಗವಿದು ಕೈಸೋತಲಿ ಹೋದೋ ದೇವಾ ದೇವಾ ದೇವಾ. ಹೇಳಿದೆ, ಎನ್ನಂತ ಪಾಪಿಯೋ ಇನ್ನುಂಟೆ ಈ ಜಗದಿ. ಎನ್ನಂತ ಪಾಪಿಯೋ ಇನ್ನುಂಟೆ ಈ ಜಗದಿ. ದೋಷಕ್ಕೆ ಒಳಗಾದೆ, ದೋಷಕ್ಕೆ ಒಳಗಾದೆ ಪಾಪಿಯೋ ನಾನಾ. ದೋಷಕ್ಕೆ ಒಳಗಾದೆ ಪಾಪಿಯು ನಾನು. ಇನ್ನೇತಕಿ ಜನ್ಮ, ಇನ್ನೇತಕಿ ವೈಭವ. ನನ್ನಂತ ರಂಗವಿದು
ನನ್ನಂತರಂಗವಿದು ದಯಿಸೋತಲಿವೋ ದೇವಾ 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 ಅಯ್ಯೋ ವಿಧಿಯೇ, ಧರ್ಮ ಬಲವಿಲ್ಲದ ಯಾವ ಮಾನವನೇ ಆದರೂ ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಅಯ್ಯೋ ವಿಧಿಯೇ, ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ. ಕೃಷ್ಣ, ಸಾರ್ಥಕಿ, ಸಾಕಪ್ಪ ಸಾಕು ನಿನ್ನ ಸಹವಾಸ. ನಿನ್ನ ಲೀಲೆ ಅಗಣಿತವಾದದ್ದು. ಜಯ ಮುರುಳೀಧರ ಶ್ರೀಕರ ಪರಮಾತ್ಮ. ಜಯ ಮುರುಳೀಧರ ಶ್ರೀಕರ ಭವಹರ ಗೋಕುಲ ಕೃಷ್ಣ, ಭವಹರ ಗೋಕುಲ ಮಂದಿರ. ಜಯ ಮುರುಳೀಧರ ಶ್ರೀಕರ. ಪರಮಾತ್ಮ, ಭಾಗ್ಯವಿ ಬಾಸುರ ಬಾಸುರ ತೇಜ. ಭಾಗ್ಯವಿ ಬಾಸುರ ಬಾಸುರ ತೇಜ. ಪಾಲಿಪ ನರವರ ಪಾಪ ವಿದೂರ. ಪಾಲಿಪ ನರವರ ಪಾಪ ವಿದೂರ. ಪಾಲಿಪ ನರವರ ಪಾಪ ವಿದೂರ. ಜಯ ಮುರುಳೀಧರ ಶ್ರೀಕರ ಭವಹರ ಕೃಷ್ಣ. ಸಾತ್ವಿಕಿ, ನಮ್ಮಣ್ಣನಾದ ಬಲಭದ್ರ ದೇವನು ಕೌರವರೊಡನೆ ಕೂಡಿ ನಾನು ನಿರಸ್ತನಾಗಿ ಪಾಂಡವರೇ ಕೂಡಿ ಯುದ್ಧ ಮಾಡಿದರೆ ನಮ್ಮಣ್ಣನನ್ನು ಗೆಲ್ಲತಕ್ಕ ವೀರರು ಯಾರಿರುವರು? ಅದಕ್ಕಾಗಿಯೇ ಉಪಾಯ ಮಾಡಿ ಈ ಒಂದು ಗೋವನ್ನು ಸೃಷ್ಟಿಸಿ ಈ ಒಂದು ಕಾರ್ಯವನ್ನು ಮಾಡಿಸಿ ಅಪಾಯ ಬರುವ ಸಂದರ್ಭವನ್ನು ಉಪಾಯದಿಂದಲೇ ಬಗೆಹರಿಸಿದ್ದೇನೆ. ಇನ್ನು ಮುಂದೆ ನೋಡುವೆಯಂತೆ. ನಡೆ ಸಾರ್ಥಕಿ.
ಅನಾಥ ರಕ್ಷಕ, ಆಪತ್ ಬಾಂಧವ, ಈ ನಿನ್ನ ತಂಗಿಯ ಮೇಲೆ ದಯ ಬಾರದೆ ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡಲಾರೆಯೇ ತಂದೆ, ಉದ್ಧಾರ ಮಾಡಲಾರೆಯೇ. ಪಾಂಚಾಲಿ 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 ಆದಿಯಿಂದಲೂ ನಿನ್ನ ಇಷ್ಟ ಕಷ್ಟಗಳನ್ನು ಪರಿಹರಿಸಿಕೊಂಡು ಬರುತ್ತಿರುವ ಈ ಭೀಮನಿರುವಲ್ಲಿ ನೀನೇಕೆ ಚಿಂತಿಸುತ್ತಿರುವೆ? ದ್ರೌಪದಿ, ಕಳೆದ ಹೋದ ದುಃಖದ ದಿನಗಳನ್ನು ನೆನೆದು ನೆನೆದು ಏಕೆ ದುಃಖುತ್ತಿರುವೆ? ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ಅಣ್ಣ ಶಾಂತಿ ಎಂಬ ಭ್ರಾಂತಿ? ಶಾಂತಿ ಎಂಬ ಮಾತೇ ಬರಬಾರದು. ಭಾರತ ಯುದ್ಧವಂತೂ ಖಂಡಿತವಾಗಿಯೂ ಆಗಲೇಬೇಕು. ಯುದ್ಧದಲ್ಲಿ ಆ ಕೌರವರ ತಪ್ಪು ದಿಟ್ಟದವರ ಅಟ್ಟಹಾಸವನ್ನು ಮೆಟ್ಟಿ ಅಷ್ಟಗಟ್ಟಿದವರ ಎದೆ ಬೆಳೆದು ಅವರ ಲೊಂಡ ಮುಂಡಗಳನ್ನು ಕೊಂಡಾಡವೇ ಬಿಡುವುದಿಲ್ಲ. ತಟ್ಟಿ ಕೂರಲು ದ್ರೌಪದಿಯನ್ನು ಕರೆದವನ ಅಟ್ಟಹಾಸವನ್ನು ಮೆಟ್ಟಿ ಮಟ್ಟ ಹಾಕದೆ ಬಿಡುವುದಿಲ್ಲ, ಮಟ್ಟ ಹಾಕದೆ ಬಿಡುವುದೇ ಇಲ್ಲ. ಭೀಮಸೇನ, ಶಾಂತನಾಗು. ಎಷ್ಟೇ ಆದರೂ ಆ ಕೌರವರು ನಮ್ಮ ಒಡ ಹುಟ್ಟಿದವರಲ್ಲವೇ? ನಮ್ಮ ಬಂಧು ಬಾಂಧವರಲ್ಲವೇ? ನಮ್ಮ ಸಹೋದರರಲ್ಲವೇ? ಅಗ್ರಜ, ಆ ಕೌರವರು ನಮ್ಮ ಒಡ ಹುಟ್ಟಿದವರೇ. ಬಡ ಕುರುಕುಲವ ಕಡಿದಿರಲೆಂದು ಬಿಡವಹಿಸುವೆನು ಪರವೇಳು. ಬಡ ಕುರುಕುಲವ ಕಡಿದಿರಲೆ ಬಿಡವಹಿಸುವೆನು ಪರವೇಳು. ಕಳ್ಳರ ಒಳಗ ಕಡಿದರೆಂದು ದುರಭಿಮಾನಿಗಳಾದ ಕೌರವರು ನಮ್ಮ ಒಡ ಹುಟ್ಟಿದವರೇ. ಬಾಲ್ಯದಲ್ಲಿ ವಿಷಭೋಜನವನ್ನು ಉಣಬಡಿಸಿ ಅಟ್ಟಹಾಸದಿಂದ ಕೇಕೆ ಹಾಕಿ ಸಂಭ್ರಮಿಸಿದ ಆ ಪಾಷಾಂಡುರುಗಳಾದ ಕೌರವರು ನಮ್ಮ ಬಂಧು ಬಾಂಧವರೇ. ಶಕುನಿಯ ಕುತಂತ್ರದಿಂದ ಸಮಸ್ತ ರಾಜ್ಯವನ್ನು ಕಬಳಿಸಿ ನಮ್ಮನ್ನೆಲ್ಲ ವನವಾಸ ಅಜ್ಞಾತವಾಸಗಳಿಗೆ ದೂಡಿದ ಆ ಶಾಂಡರುಗಳಾದ ಕೌರವರು ನಮ್ಮ ಸಹೋದರರೇ. ಅಗ್ರಜ, ಇವನ್ನೆಲ್ಲ ಮರೆಯೋಣವೆಂದರೆ ಮುಂದಿನ ರಾಜಸಭೆಯಲ್ಲಿ ಪಾಂಚಾಲಿಯ ಕೇಶರಾಶಿಯನ್ನು ಎಲ್ಲರೆದುರು ಅಪಮಾನಗೊಳಿಸಿದ ಆ ಕುಲದ್ರೋಹಿಗಳಾದ ಕೌರವರು ನಮ್ಮ ಸಹೋದರರೇ. ಎಲ್ಲ ಮರೆಯೋಣವೆಂದರೆ ಬಾರಿ ಬಾರಿಗೂ ಬಾರಿ ಬಾರಿಗೂ ಶಾಂತಿ ಶಾಂತಿ ಸಂಧಾನವೆಂದು ಈ ಭೀಮನ ಹೃದಯದಲ್ಲಿ ಇರುವ ಕ್ರೋಧಾಗ್ನೆಂಬ ಜಾವೆಯನ್ನು ಹೊರಿಸಲು ಏಕನ್ನ ಬಿರುಗಾಳಿಯಂಬಿಸಿದರೆ ಬಿಡಿಸಿದರೆ
ಭೀಮಸೇನ, ನಿನ್ನ ಹೃದಯದಲ್ಲಿರುವ ಸೌಭಾಗ್ಯ ಜ್ವಾಲೆಯನ್ನು ಶಾಂತಿಗೊಳಿಸು. ಮೊದಲು ನಾವುಗಳು ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸೋಣ. ಆನಂತರ ಕೃಷ್ಣನೊಡನೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ಮಾಡೋಣ. ಕೃಷ್ಣ ದೇವಾನಿ ದಯ ತೋರಿ ಬಾ, ದೀನರ ನಾಥ ದೇವಾನಿ ದಯ ತೋರಿ ಬಾ, ದೇವಾನಿ ದಯ ತೋರಿ ಬಾ. ಪರಮಾತ್ಮ ಸನ್ಮುಖಿದಾತ ಸೃಜನರ ಪ್ರೇತ, ಸನ್ಮುಖಿದಾತ ಸೃಜನರ ಪ್ರೇತ, ಸನ್ಮುಖಿದಾತ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ಈ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲೆ ಆಗು ಧರ್ಮನಂದನ. ಪರಮಾತ್ಮ, ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಾತ್ಸಲ್ಯವು ಅಪಾರವಾದದ್ದು. ನಿಮ್ಮ ಕೃಪಾದೃಷ್ಟಿಯನ್ನು ಬೀರಿದ ನಾವುಗಳೆಲ್ಲವೇ ಧನ್ಯರು. ಧರ್ಮನಂದನ, ನಿನ್ನ ಹೊಗಳಿಕೆಯು ಹಾಗಿರಲಿ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದು ನನ್ನ ಕರ್ತವ್ಯ. ಅದಂತಿರಲಿ. ನ್ಯಾಯವಾಗಿ ನಿನಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು, ಗುರು ಹಿರಿಯರನ್ನು,
ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ಮುಕುಂದ? ಅಂದರೆ ನಿನ್ನ ಮಾತಿನ ಅರ್ಥ ಸಮರವನಲ್ಲನಯ್ಯ ಸಿರಿ ಸಂಪದರಾಜಗಾಗಿ. ಸಮರವನಲ್ಲನಯ್ಯ ಸಿರಿ ಸಂಪದರಾಜಗಾಗಿ ಮುರಹರಿ ಮೈಪನಾಗಿ ಪರಮಾತ್ಮ ಮುರಹರಿ ಮೈಪನಾಗಿ ಪಾಪದವರ ಧರಿಸನಯ್ಯ ಶಿರದೊರೆ ಬಂಧು ಬಾಂಧವರ ರಕ್ತದಿಂದೆಂದು ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಘೋರ ಹತ್ಯೆಯ ವೀಕ್ಷಿಸೈ ಸೈಕನೈ ತೆರಳು ಸಂದಿಗೆ ಆಪತ್ತೊಂದುವೆ ಕರ ಮುಗಿದು ಸಮರ ಬೇಡನಗೆ ಓ ದೇವಾ ಸಮರ ಬೇಡನಗೆ ಪರಮಾತ್ಮ ಎಲ್ಲವನ್ನು ಅರಿತು ಏನು ಅರಿಯದವನೆಂದು ಹೆಸರುಗೊಂಡಿರುವ ನಿನಗೆ ಹೆಚ್ಚಿಗೆ ನಾನೇನನ್ನು ಹೇಳಲ್ಲ ಪರಮಾತ್ಮ. ನನ್ನಿಂದ ಒಂದು ತೃಢವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ ಮುಕುಂದ. ಅಲ್ಲದೆ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿರುವ ರಕ್ತದ ಕಣಗಳನ್ನು ಅದು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಮುಕುಂದ, ಹೇಳು. ಹಾಗಾದರೆ ನಿನ್ನ ಕೊನೆಯ ನಿರ್ಧಾರ? ಪರಮಾತ್ಮ, ನೀನೇ ಪಾಂಡವರ ರಾಯಭಾರಿಯಾಗಿ ಪುರಸಭೆಗೆ ಹೋಗಿ ಆ ದುರ್ಯೋಧನನ್ನು ಸಂಧಿಗೆ ಒಪ್ಪುವಂತೆ ಮಾಡಿ ಉಭಯ ಬಣಗಳನ್ನೂ ಶಾಂತಿಯನ್ನು ಒಪ್ಪುವಂತೆ ಮಾಡು ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೇನು ಮಾಡುವುದು? ಯುದ್ಧ ನಡೆದದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ದುಷ್ಟ ನಮ್ಮಗಳ ಅಭಿಮತಕ್ಕೆ ಅಡ್ಡವಾದ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಅದನ್ನು ಭ್ರಾತೃವೆಂಬ ಅಂಗನ್ನಾಗಿ ಮಾಡಿದೆ.
ಈ ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ನಿನ್ನ ಅಭಿಮತ. ವಾಸುದೇವ, ಮರೆತಿರೇಕೆ? ಆದಿಯಿಂದಲೂ ಅರಿಷ್ಟ, ಅಪಮಾನ, ಅಪಜಯಗಳೇ ನಮ್ಮ ಇಷ್ಟದೇವರಾದವು. ಆದಷ್ಟು ಬೇಗ ಅವನ್ನು ತೊಲಗಿಸಿ ಬಿಡೋಣವೆಂದರೆ ಶಾಸ್ತ್ರದ ಮಮಕಾರ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಛೇ, ಈ ನಮ್ಮ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಅನುಮೋದಿಸದೆ ಇರಲಾರರು. ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ನಿಮ್ಮ ಪತಿಗಳ ಇವರ ಅಭಿಪ್ರಾಯವು ನಿನಗೂ ಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲವಲೇಶವೂ ಗಮನ ಕೊಡದೆ ಸದಾ ಸಂಧಿ ಸಂಧಾನಗಳಲ್ಲಿ ಪ್ರಸ್ತಾಪಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು, ನ್ಯಾಯ ಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಲಿ? ವಾಸುದೇವ, ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನಿ ಶ್ರೀ ವಾಸುದೇವ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನಿ ಶ್ರೀ ವಾಸುದೇವ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ. ಬಾಳಲಿ ಬೆಂದೆ ಬಹುದಿನ ನೊಂದೆ, ಬಾಳಲಿ ಬೆಂದೆ ಬಹುದಿನ ನೊಂದೆ, ಕಷ್ಟವ ಪಡಲಾರಿನ ಸ್ವಾಮಿ, ಕಷ್ಟವ ಪಡಲಾರಿನ. ಬಾಳಲಿ ಬೆಂದೆ ಬಹುದಿನ ನೊಂದೆ, ಕಷ್ಟವ ಪಡಲಾರಿನ ಸ್ವಾಮಿ, ಕಷ್ಟವ ಪಡಲಾರಿನ. ಸೃಷ್ಟಿಗಳಗಿನೇ ಶ್ರೇಷ್ಠನ ನೀನಯ್ಯ. ಸೃಷ್ಟಿಗಳಗಿನೇ ಶ್ರೇಷ್ಠನ ನೀನಯ್ಯ. ಸೃಷ್ಟಿಗಳಗಿನೇ ಶ್ರೇಷ್ಠನು ನೀನಯ್ಯ. ಪರಮಾತ್ಮ, ಧರ್ಮವೆಂದು ಕೈ ಹಿಡಿದ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಧರ್ಮರಾಯ. ಇವರು ನನ್ನ ಪತಿ. ಇವರ ಮಾತು ಲೋಕಸಮ್ಮತ ಹಾಗೂ ನ್ಯಾಯ ಸಮ್ಮತ. ಎಲ್ಲವೂ ನನ್ನ ದುರಾದೃಷ್ಟವೇ ಸರಿ. ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಂಡಮಕನನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಕೂಳನ್ನು ತಾನು ತಿಂದು ಆ ಬಕನನ್ನು ಕೊಂದ ಮಹಾದೊಡ್ಡ ಭೀಮಸೇನ
ನನ್ನ ಪತಿ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಹಿಡಿದ ಫಲ್ಗುಣ, ಸವ್ಯಸಾಚಿ, ವೇಗವಾಹನ, ವಿಭತ್ಸು, ಧನಂಜಯ, ಕಿರೀಟಿ, ಗಾಂಧೀವಿ, ಮಧ್ಯಮ ಪಾಂಡವ ಎಂಬ ದಶನಾಮಧೇಯ ಅರ್ಜುನ ನಪಂಸಕ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರಿಗೆ ತಕತೈ ತಕತೈ ಎಂದು ನಾಟ್ಯವನ್ನು ಕಲಿಸಿದಾಗಲಿಂದಲೂ ಈ ಕಿರೀಟಿಯ ಪರಾಕ್ರಮವು ಅದೆಲ್ಲೇ ಅಡಗಿ ಹೋಯಿತು. ನಿಮಗೇಕೆ ಬೇಕೋ ಗಾಂಡೀವ? ಇದನ್ನು ಬಿಸಿಟು ಕೈಗೆ ಬಳೆಗಳನ್ನು ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನಗಪ್ಪಣೆಯನ್ನು ಕೊಡೋಣ. ನಾನೇ ರಣಮಾರಿಯಾಗಿ ರಣರಂಗವನ್ನು ಪ್ರವೇಶಿಸಿ ಶತ್ರುಗಳನ್ನು ನನ್ನ ಬಿಚ್ಚಿನ ಮುಡಿಯನ್ನು ಕಟ್ಟಿಕೊಂಡು ನನ್ನ ಶಬ್ದವನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ಇಲ್ಲವೇ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡುವೆರಣ್ಣ. ಅಬ್ಬಾ, ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಬೇರೆಯಾಯಿತೆಂದು ಕೇಳಿದೆನಷ್ಟೇ. ನೀನು ಕೇಳಲಿಲ್ಲವೇ? ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗ ಪ್ರಯೋಜನ ಭೀಮಸೇನ, ಪ್ರಯೋಜನವೋ ಅಪ್ರಯೋಜನವೇ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಧನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ? ನುಳಿಗಳಾಳುವರು ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಅಬ್ಬಾ, ಈಗ ಚೆನ್ನಾಯಿತು. ಸಂಬಂಧವಿಲ್ಲದೆ ಅಂದು ತುಂಬಿದ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರುತ್ತದೆ. ಭೀಮಸೇನ, ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರುತ್ತದೆ. ಮಡದಿ ಪಾಂಚಾಲಿಯ ಬಿಡು ನುಡಿಯ ಕಟ್ಟುವೆನೆನು ಗದಗದಾ ದಂಡದಿ ಆ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಬಾಬಾ ಮರೆತೆಯೋ ಮರೆತು ನಿದ್ರೆಯೊಳೆಯೋ ಇಡಿಂಬ ಮನೋಹರ. ಕಣ್ಣೀರುವ ಕರೆ ಇರುವಲ್ಲವೇ ನಿನ್ನ ಕಂಬನಿಗೆ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರ ಮಣಿಯ ಕಂಬನಿಗೆ ಕಾಲಲೇ ಕೌರವನಿಗೆ ಬೆಂಬಲ ಆಲತಿ ಕುರು ಸಮುದ್ರವ ಚಲಲು ತರಬೇಡ. ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಮಗನು ದುಶ್ಯಾಸನರ ಗುಟ್ಟಿ ಪಾದಕ್ಕೆ ದುರ್ಯೋಧನ ಪತಸುತ್ತೆ. ಈ ನಿನ್ನ ಬಿಡುಗಡೆಯಲ್ಲಿ ಇಟ್ಟುವೆ ಮಾಡದಿರುವೆತೆಯ ಏನರ ಕಮರ್ದನ ನನ್ನ ಕೊನೆಯ ಅಭಿಪ್ರಾಯ.
ದಯವಿಟ್ಟು ಸಂಖ್ಯೆಯನ್ನು ನಿರಾಕರಿಸಿಬಿಡು. ಭೀಮಸೇನ